ಬಾ ನಾಗರಾಜ. ಬಾ ಕುತ್ಕೋ. ನಾಗರಾಜ ಏನಾಯ್ತಪ್ಪ? ವೆಂಕಟು, ನೀನ್ ಎಷ್ಟು ಅಮೌಂಟ್ ಕೊಡ್ಬೇಕು ಅಂತ ಹೇಳಿದ್ಯೋ ಅಷ್ಟು ಅಮೌಂಟ್ ನ ದೇಣಿಗೆ ಕೊಡೋದಕ್ಕೆ ಶ್ರೀಮಂತ ಒಪ್ಕೊಂಡಿದ್ದಾನಪ್ಪ. ಬಹಳ ಸಂತೋಷ ಕಣೋ ನಾಗರಾಜ. ಅಪ್ಪ ಬದುಕ್ತಪ್ಪ ಜೀವ. ಇವತ್ತೇನಾದ್ರೂ ಶ್ರೀಮಂತ ದುಡ್ಡು ಕೊಡಕ್ ಒಪ್ಕೊಳ್ದಿದ್ದಿದ್ರೆ ಇಲ್ಲಿ ದೊಡ್ಡ ಗಲಾಟೆನೇ ಆಗೋಗಿರೋದು. ಸದ್ಯ ನಮ್ ಜೀವ ಉಳಿತು. ಅಳಿಯಂದ್ರೆ ಇದು ನಮ್ಮನೆ ದೇವ್ರು. ಇದ್ರ ಜೀರ್ಣೋದ್ಧಾರಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು ಅಂತ ನೀವು ಒಂದ್ ಮಾತು ಹೇಳಿಲ್ಲ ನೋಡಿ. ಆ ದೊಡ್ಡ ಮನ್ಸ್ ಮಾಡಿ ದೇವಸ್ಥಾನದ ಮಂಟಪ ಕಟ್ಸೋದಕ್ಕೆ 25,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನನ್ನ ಮನಸ್ಸಿಗೆ ಹಾಲು ಕುಡ್ದಷ್ಟು ಸಂತೋಷ ಆಯ್ತು ಅಳಿಯಂದ್ರೆ. ನಿಮಗೆ ಸಂತೋಷ ಆದ್ರೆ ನನಗೆ ಪ್ರಾಣ ಸಂಕಟ. ನಿಮ್ಮಂತ ಅಳಿಯ ಸಿಗೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ನನ್ನ ಮಗಳೂ ಅಷ್ಟೇ ನಿಮ್ಮಂತ ಗಂಡನ ಪಡೆಯೋದಕ್ಕೆ ಕೋಟಿ ಕೋಟಿ ಪುಣ್ಯ ಮಾಡಿದ್ದಾಳೆ. ನಾನಿವತ್ತು ಮನಸಾರಿ ಹೇಳ್ತಾ ಇದ್ದೀನಿ, ನನ್ನ ಗೆಳೆಯ ನಾಗರಾಜ ನಿಮ್ಮನ್ನ ತುಂಬಾ ಶಿಸ್ತಿನಿಂದ, ತುಂಬಾ ಒಳ್ಳೆ ಸಂಸ್ಕಾರದಿಂದ ಬೆಳೆಸಿದ್ದಾನೆ. ನಾವು ಈ ಸಂಬಂಧ ಮಾಡಿದ್ದು ತಪ್ಪಾಗ್ಲಿಲ್ಲ ಅಂತ ಆ ದೇವ್ರು ಪದೇ ಪದೇ ತೋರಿಸ್ಕೊಡ್ತಾ ಇದ್ದಾನೆ ಅಳಿಯಂದ್ರೆ. ಪ್ರಪಂಚದಲ್ಲಿ ನನ್ನ ಮಗಳಿಗೆ ನಿಮ್ಮ ತರ ಒಳ್ಳೆ ಹುಡುಗ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ನಮ್ಮ ಸಪ್ತಮಿಗೆ ನೀವೇ ಸರಿಯಾದ ಜೋಡಿ. ಇಷ್ಟೊಂದು ಹೊಗಳುತ್ತಿದಾರಲ್ಲ, ನಿಜವಾಗ್ಲೂ ನಾನು ಇಷ್ಟೊಂದು ಒಳ್ಳೆಯವನಾ? ಅಳಿಯಂದ್ರೆ ನನ್ನ ಮಗಳಿಗೆ ಬೇರೆಯವರು ಕಷ್ಟದಲ್ಲಿರೋದನ್ನ ನೋಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅವಳ ಕೈನಲ್ಲಿ ಏನು ಸಹಾಯ ಆಗುತ್ತೋ ಅದನ್ನ ಅವಳು ಮಾಡಿಬಿಡ್ತಾಳೆ. ಅದಕ್ಕೆ ಅವಳು ತನ್ನ ಮೈ ಮೇಲಿದ್ದ ಒಡವೆ ಚಿನ್ನನೆಲ್ಲ ಅಡ ಇಡೋದು, ಮಾರೋದಕ್ಕೂ ಅವಳು ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರೆ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋದಷ್ಟೇ ಅವಳ ಉದ್ದೇಶ. ಇಂಥ ಒಳ್ಳೆ ಗುಣ ಇರೋ ನನ್ನ ಮಗಳಿಗೆ ನಿಮ್ಮ ತರ ಒಳ್ಳೆ ಗುಣ ಇರುವಂತ ಹುಡುಗ ಸಿಗ್ತಾ ಇರೋದು ಪೂರ್ವ ಜನ್ಮದ ಪುಣ್ಯದ ಫಲ ಅಳಿಯಂದ್ರೆ.